ಯಾವುದೇ ಸ್ಥಾನಮಾನ ಅಧಿಕಾರ ನೀಡದ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎಂಎಲ್ಸಿಗಳ ಅಸಮಾಧಾನ ಸ್ಫೋಟವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನ ತಲುಪಿದೆ ಎಂಎಲ್ಸಿಗಳ ಅಸಮಾಧಾನ. ಸದ್ಯಕ್ಕೆ ಎಂಎಲ್ಸಿಗಳಿಗೆ ಯಾವುದೇ ರೀತಿಯಾದಂತಹ ಸ್ಥಾನಮಾನ ಅಧಿಕಾರ ಸಿಕ್ಕಿಲ್ಲ. ಮೊದಲಿಂದಲೂ ಕೂಡ ಎಂಎಲ್ಸಿಗಳು ಕೆಲವೊಂದಿಷ್ಟು ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಕೊಂಡು ಬರ್ತಾನೆ ಇದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ ಈಗ ಎಂಎಲ್ಸಿಗಳ ಅಸಮಾಧಾನ ಸ್ಫೋಟವಾಗಿದೆ. ಇದು ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನ ತಲುಪಿರುವಂತದ್ದು ಅವರ ಅಸಮಾಧಾನ. ಕಾಂಗ್ರೆಸ್ನಲ್ಲಿ ಆಗಾಗ ಅಧಿಕಾರದ ವಿಚಾರ, ಕುರ್ಚಿಯ ವಿಚಾರಕ್ಕೆ ಅಸಮಾಧಾನ ಸ್ಫೋಟವಾಗ್ತಾನೆ ಇರುತ್ತೆ. ಎಂಎಲ್ಸಿಗಳ ಅಸಮಾಧಾನದಿಂದ ಕಮಾಂಡ್ಗೆ ಹೊಸ ರೀತಿಯಾದಂತಹ ಬಿಕ್ಕಟ್ಟು ಉಂಟಾಗಿದ್ದು, ಎಂಎಲ್ಸಿಗಳಿಗೆ ಅಧಿಕಾರ ನೀಡಿರುವ ಬಗ್ಗೆ ಎಐಸಿಸಿ ಅಧ್ಯಕ್ಷರಿಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಎಂಎಲ್ಸಿಗಳಿಗೆ ಸರಿಯಾದ ರೀತಿಯಲ್ಲಿ ಅಧಿಕಾರ ಸಿಗ್ತಾ ಇಲ್ಲ, ಅಧಿಕಾರವನ್ನ ನೀಡ್ತಾ ಇಲ್ಲ ಅನ್ನುವ ಬಗ್ಗೆ ಎಐಸಿಸಿ ಅಧ್ಯಕ್ಷರಿಗೆ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಎಂಎಲ್ಸಿಗಳ ಮನವೊಲಿಕೆಗೆ ಹೈಕಮಾಂಡ್ ನಾಯಕರು ಸಭೆಯನ್ನ ಕರೆದಿದ್ದಾರೆ. ಇಂದು ಎಂಎಲ್ಸಿಗಳೊಟ್ಟಿಗೆ ಸುರ್ಜೇವಾಲಾ ವೇಣುಗೋಪಾಲ್ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ ಹೈಕಮಾಂಡ್ ನಾಯಕರು. ಸೊ ಪ್ರಮುಖವಾಗಿ ಒಂದು ಕಡೆ ಗಮನಿಸಬಹುದು, ಸದ್ಯಕ್ಕೆ ಎಂಎಲ್ಸಿಗಳಿಗೆ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಸ್ಥಾನಮಾನ ಸಿಗ್ತಾ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಆಗಮಿಸಿದ್ದಾರೆ. ಇವತ್ತು ಎಂಎಲ್ಸಿಗಳೊಟ್ಟಿಗೆ ಸಭೆಯನ್ನು ನಡೆಸಲಿದ್ದಾರೆ. ಅವರ ಅಸಮಾಧಾನಕ್ಕೆ ಕಾರಣ ಏನು, ಅದರ ಜೊತೆಗೆ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾತುಕತೆ ನಡೆಯಲಿದೆ. ಎಂಎಲ್ಸಿಗಳ ಅಸಮಾಧಾನವೇನು ಅಂತ ನೋಡೋದಾದ್ರೆ ಒಂದ್ ಕಡೆ, ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕಾಳಗ ಜೋರಾಗ್ತಾ ಇದೆ. ಇದರ ನಡುವೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಚಿವ ಸಂಪುಟದ ಪುನರ್ರಚನೆ, ಅದಾದ ನಂತರವಾಗಿ ಸಿಎಂ ಕುರ್ಚಿಯ ಕಾದಾಟ, ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗ್ತಾ ಇದೆ. ನೋಡಿ, ಕೆ ಗೋವಿಂದರಾಜು, ನಜೀರ್ ಅಹಮದ್ ಮಾತ್ರ ಸ್ಥಾನಮಾನ. ಕಾಂಗ್ರೆಸ್ನ ಯಾವ ಎಂಎಲ್ಸಿಗಳಿಗೂ ಕೂಡ ಅಧಿಕಾರ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಿಗಮ ಮಂಡಳಿ ನೇಮಕ ಸೇರಿ ಯಾವುದರಲ್ಲೂ ಕೂಡ ಅಧಿಕಾರ ನೀಡಿಲ್ಲ. ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಚಿವರಿಗೆ ಎರಡೆರಡು ಅಧ್ಯಕ್ಷಗಿರಿಯನ್ನ ನೀಡಲಾಗಿದೆ. ಒಂದು ಸಚಿವ ಸ್ಥಾನವನ್ನ ನೀಡಲಾಗಿದೆ, ಇನ್ನೊಂದು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ. ಅದಾದ ನಂತರವಾಗಿ ಶಾಸಕರಾಗಿ, ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಗಮನಿಸೋದೇನಪ್ಪಾ ಅಂತಂದ್ರೆ, ಈಗ ಎಂಎಲ್ಸಿಗಳಿಗೆ ಒಂದು ನಿಗಮ ಮಂಡಳಿಯಲ್ಲಾದ್ರೂ ಕೂಡ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದಿದೆ. ಯಾವುದ್ರಲ್ಲೂ ಅಧಿಕಾರಿಗಳ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಧಿಕಾರ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸ್ತಾ ಇಲ್ಲ. ಇನ್ನು ಸಚಿವ ಸ್ಥಾನಕ್ಕೂ ವಿಧಾನ ಪರಿಷತ್ ಸದಸ್ಯರನ್ನ ಪರಿಗಣನೆ ಮಾಡಿಲ್ಲ. ಕೆಲವೊಂದಿಷ್ಟು ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಣಗಳ ನಾಯಕರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. ಸೊ ನಮ್ಮನ್ನೆಲ್ಲ ಕೂಡ ಕೈ ಬಿಟ್ಟು ಎಂಎಲ್ಸಿಗಳನ್ನ ಒಂದು ರೀತಿ ಸಮಾಧಾನ ಮಾಡಿಸಿದ್ದಾರಷ್ಟೇ. ಹೆಂಗೂ ಈಗ ಸಚಿವ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಜರಿಗೆ ಕೈ ಹಾಕ್ತಿದ್ದಾರಲ್ವಾ, ಸೊ ಎಂಎಲ್ಸಿಗಳು ಈಗಲಾದ್ರೂ ಕೂಡ ಒಂದು ಅವಕಾಶ ಸಿಗಬಹುದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಅಂಗಳಕ್ಕೆ ತಲುಪಿದ್ದಾರೆ. ಸಚಿವ ಸ್ಥಾನದ ವಿಚಾರವಾಗೂ ಕೂಡ ಈಗ ಕೆಲವೊಂದಿಷ್ಟು ವಿಧಾನ ಪರಿಷತ್ ಸದಸ್ಯರು ಸಿಡಿದೆದ್ದು ನಿಂತಿರುವಂಥದ್ದು. ಯಾವುದೇ ಸ್ಥಾನಮಾನ ಅಧಿಕಾರವನ್ನ ಕೊಟ್ಟಿಲ್ಲ. ಹಾಗಾಗಿ ಈಗ ಎಂಎಲ್ಸಿಗಳ ವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಗೋವಿಂದರಾಜು, ನಸೀರ್ ಅಹಮದ್ಗೆ ಮಾತ್ರ ಸ್ಥಾನಮಾನ ಕೊಡಲಾಗಿದೆ, ಇನ್ಯಾರಿಗೂ ಕೂಡ ಕೊಟ್ಟಿಲ್ಲ ಅನ್ನುವಂತಹ ವಿಚಾರವಾಗಿ ಇಲ್ಲಿ ಸಿಡಿದೆದ್ದಿರುವಂಥದ್ದು. ಇವತ್ತು ಸಭೆಯಲ್ಲಿ ಯಾವ ರೀತಿಯಾಗಿ ಎಂಎಲ್ಸಿಗಳನ್ನ ಒಂದು ಕಡೆ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಸಮಾಧಾನ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನ ಎಂಎಲ್ಸಿಗಳು ಒಂದು ಅಧಿಕಾರ ಬೇಕೇ ಬೇಕು, ಅಥವಾ ಸಚಿವ ಸ್ಥಾನ ಆದರೂ ಬೇಕು, ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ಆದರೂ ಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬೇಸರದಿಂದ ಹೈಕಮಾಂಡ್ಗೆನೆ ಮನವಿಯನ್ನ ಸಲ್ಲಿಸಿದ್ರು. ಈಗ ಅಂತೂ ಇಂತೂ ಫೈನಲಿ ಇವತ್ತು ಚರ್ಚೆ ನಡೆದು ಸಭೆಯಲ್ಲಿ ಸಮಾಧಾನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಈ ಸಭೆ. ಸರ್ಕಾರದ ಭಾಗವಾಗಿ ಎಂಎಲ್ಸಿಗಳು ಬಳಸಿಕೊಳ್ತಿಲ್ಲ ಅನ್ನುವಂತ ಆರೋಪ, ಎಂಎಲ್ಸಿಗಳನ್ನ ಗಣನೆಗೆ ತೆಗೆದುಕೊಳ್ತಿಲ್ಲ ಅನ್ನುವಂತ ಆರೋಪ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಮಾಧಾನದ ವಿಚಾರವಾಗಿ ವರಿಷ್ಠರ ಅಂಗಳ ತಲುಪಿತ್ತು ಎಂಎಲ್ಸಿಗಳ ಅಸಮಾಧಾನ.
ಸರ್ಕಾರದ ಕೆಲಸಗಳಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಎಂಎಲ್ಸಿಗಳು ಪಾಲ್ಗೊಳ್ತಾ ಇಲ್ಲ. ಅವರ ಪಾಲ್ಗೊಳ್ಳುವಿಕೆ ಕಡಿಮೆ ಆಗಿದೆ. ಸರ್ಕಾರದ ಕೆಲಸಗಳಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಎಂಎಲ್ಸಿಗಳು ಭಾಗಿಯಾಗ್ತಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ನ ಎಂಎಲ್ಸಿಗಳ ಜೊತೆಗೆ ಇಂದು ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಕಾಂಗ್ರೆಸ್ ಎಂಎಲ್ಸಿಗಳ ಜೊತೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಸರ್ಕಾರದ ಭಾಗವಾಗಿ ಎಂಎಲ್ಸಿಗಳನ್ನ ಬಳಸಿಕೊಳ್ಬೇಕು, ಅದರ ಜೊತೆಗೆ ಎಂಎಲ್ಸಿಗಳನ್ನ ಗಣನೆಗೆ ತೆಗೆದುಕೊಳ್ಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ನಡೆಸಲಿದ್ದಾರೆ. ಈಗಾಗಲೇ ಎಂಎಲ್ಸಿಗಳನ್ನ ಕಡೆಗಣನೆ ಮಾಡಲಾಗ್ತಾ ಇದೆ, ಗಣನೆಗೆ ತೆಗೆದುಕೊಳ್ತಿಲ್ಲ ಅನ್ನುವಂತ ಆರೋಪವನ್ನ ವರಿಷ್ಠರ ಅಂಗಳದಲ್ಲಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಈ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕೆಲಸಗಳಲ್ಲಿ ಎಂಎಲ್ಸಿಗಳ ಪಾಲ್ಗೊಳ್ಳುವಿಕೆ ವಿಚಾರವಾಗಿ ಎಲ್ಲವನ್ನ ಕೂಡ ಬಗೆಹರಿಸಬೇಕಾಗಿದೆ. ಈಗ ಒಂದು ಕಡೆ ರಾಷ್ಟ್ರೀಯ ನಾಯಕರ ಹೆಗಲ ಮೇಲೆ ಇರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ, ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಮೇಲ್ನೋಟಕ್ಕೆ ಒಗ್ಗಟ್ಟು ಅನ್ನುವಂತಿದೆ, ಆದ್ರೆ ಒಳಗೊಳಗೆ ಎಷ್ಟರ ಮಟ್ಟಿಗೆ ಅಸಮಾಧಾನ ಕುದಿತಿದೆ ಅನ್ನೋದಕ್ಕೆ ಒಂದು ಸಚಿವರುಗಳು ಸಿಡಿದೇಳ್ತಾರೆ, ಅದಾದ ನಂತರವಾಗಿ ಕುರ್ಚಿಯ ವಿಚಾರವಾಗಿ ಕಾಳಗ ಶುರುವಾಗುತ್ತೆ. ಈಗ ಎಂಎಲ್ಸಿಗಳ ಸರದಿ, ಎಂಎಲ್ಸಿಗಳು ಕೂಡ ನಮ್ಮನ್ನ ಗಣನೆಗೆ ತೆಗೆದುಕೊಳ್ತಿಲ್ಲ ಅನ್ನುವಂತ ಒಂದು ಆರೋಪವನ್ನ ಮುಂದಿಟ್ಟಿರುವಂತದ್ದು. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಯಾಕಂದ್ರೆ ಇವತ್ತು ಬಹಳ ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ ಎಂಎಲ್ಸಿಗಳ ಜೊತೆ. ಸೊ ಹಾಗಾಗಿ ಸಾಕಷ್ಟು ಕುತೂಹಲ ಕೇಳಿಸಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಮತ್ತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆಸಿ ವೇಣುಗೋಪಾಲ್ ಅವರು ಕೂಡ ಆಗಮಿಸಿರುವಂತದ್ದು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಎಂಎಲ್ಸಿಗಳ ಜೊತೆ ಸಭೆ ಕೂಡ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದ್ ಕಡೆ ಸಚಿವರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಿರಿಯ ಶಾಸಕರು ಸರ್ಕಾರದ ವಿರುದ್ಧವಾಗಿ ಕೂಡ ಮಾತನಾಡುವಂತದ್ದನ್ನು ಕೂಡ ನಾವು ನೋಡಿದ್ದೇವೆ. ಮತ್ತೆ ಕೆಲವೊಂದಿಷ್ಟು ಸಿಎಂ ಸ್ಥಾನಕ್ಕಾಗಿ ಫೈಟು ಕೂಡ ಇರ್ತಕ್ಕಂಥದ್ದು ಕೂಡ ಪರ ವಿರೋಧಗಳು ಕೂಡ ವ್ಯಕ್ತವಾದಿದ್ದು ಕೂಡ ಇದೆ. ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಸಾಕಷ್ಟು ನಾಯಕರು ದುಂಬಲ ಹಾಕಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ವಾಗ್ದಾಳಿ ನಡೆಸಿರುವುದು ಕೂಡ ಇದೆ. ಹೀಗೆ ಹಲವು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಸುಕಿನ ಗುದ್ದಾಟ ಇರ್ತಕ್ಕಂಥದ್ದು. ಇದೀಗ ಶಾಸಕರಾಯ್ತು ಮತ್ತೆ ಏನು ಪ್ರಮುಖ ನಾಯಕರಾಯ್ತು, ಈಗ ಎಂಎಲ್ಸಿಗಳ ಸರದಿ ಕೂಡ ಬಂದಂತೆ ಕಾಣ್ತಾ ಇದೆ. ಎಂಎಲ್ಸಿಗಳು ಸಹಿತ ಒಂದಿಷ್ಟು ಪಕ್ಷದ ಹೈಕಮಾಂಡ್ ನಾಯಕರ ಮುಂದೆ ಅಸಮಾಧಾನ ತೋಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಯಾಕಂತಂದ್ರೆ ಅವರಿಗೆ ಅನುದಾನ ಕೂಡ ಸಿಗ್ತಾ ಇಲ್ಲ, ಪ್ರಮುಖ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕೂಡ ಸಚಿವರು ಕೂಡ ಅವರನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು. ಎಂಎಲ್ಸಿಗಳಿಗೆ ಕೇವಲ ಎಂಎಲ್ಸಿ ಕೋಟಾದಡಿಯಲ್ಲಿ ಕೆಲವೊಂದಿಷ್ಟು ಏನು ಈಗಾಗಲೇ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಜೀರ್ ಅಹಮದ್ ಅವರಿಗೆ ಮಾತ್ರ ಸ್ಥಾನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಗೋವಿಂದ ರಾಜ್ ಅವರಿಗೆ ಸ್ಥಾನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಬೋಸರಾಜ್ ಅವರಿಗೆ ಕೂಡ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಉಳಿದಂತೆ ಯಾರಿಗೂ ಕೂಡ ಅಷ್ಟೊಂದು ಸರ್ಕಾರದ ಮಟ್ಟದಲ್ಲಿ ಸ್ಥಾನವನ್ನ ಕೊಟ್ಟಿಲ್ಲ. ಹಾಗಾಗಿ ಒಂದಿಷ್ಟು ಪಕ್ಷ ಸಂಘಟನೆಯಲ್ಲಿ ಆಗಿರ್ಬೋದು, ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಆಗಿರ್ಬೋದು, ಅವ್ರನ್ನ ಕಡೆಗಣನೆ ಮಾಡ್ಲಾಗ್ತಾ ಇದೆ. ಅನುದಾನ ಸಹಿತ ಸರ್ಕಾರದಿಂದ ಸಿಗ್ತಾ ಇಲ್ಲ ಎಂಎಲ್ಸಿಗಳಿಗೆ ಅನ್ನುವಂತ ಅಸಮಾಧಾನವನ್ನು ಕೂಡ ತೋಡ್ಕೊಂಡಿರ್ತಕ್ಕಂಥದ್ದು. ಒಂದ್ ಕಡೆ ಎಂಎಲ್ಸಿಗಳು ಕೂಡ ಸಾಥ್ ಕೊಟ್ರೆ ಮಾತ್ರ ಶಾಸಕರಾಗಿರ್ಬೋದು, ಎಂಎಲ್ಸಿಗಳಾಗಿರ್ಬೋದು, ಎಲ್ಲರೂ ಕೂಡ ಪಕ್ಷ ಸಂಘಟನೆಗಾಗಿರ್ಬೋದು, ಸರ್ಕಾರದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ಒಂದು ಸರ್ಕಾರ ನಡಲಿಕ್ಕೆ ಸಾಧ್ಯ. ಇಂಥ ಒಂದು ಸಂದರ್ಭದಲ್ಲಿ ಈಗ ಎಂಎಲ್ಸಿಗಳ ಅಸಮಾಧಾನ ತೋಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು, ಅವ್ರ ಬೇಡಿಕೆಗಳು ಏನಿದಾವೆ, ಅವ್ರಿಗೆ ಏನು ಸಿಎಂ ಸಿದ್ದರಾಮಯ್ಯರಿಗೆ, ಡಿಸಿಎಂ ಡಿಕೆ ಶಿವಕುಮಾರ್ಗೆ, ಸಚಿವರಿಗೆ ಏನು ಒಂದು ಸೂಚನೆ ಕೊಡಬೇಕು ಅನ್ನುವಂಥದ್ದನ್ನ ಇವತ್ತು ಸುರ್ಜೇವಾಲಾ ಅವರು ಮತ್ತೆ ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಕೂಡ ಕೆಪಿಸಿಸಿ ಕಚೇರಿಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ಸಭೆಯನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ. ಟೌನ್ ಹಾಲ್ ಕಾರ್ಯಕ್ರಮ ಮುಗಿದ ಬಳಿಕ ಮಧ್ಯಾಹ್ನ ಒಂದು ಮಹತ್ವದ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿದೆ. ಆ ಒಂದು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಎಂಎಲ್ಸಿಗಳ ಸಮಸ್ಯೆಗಳೇನು, ಎಂಎಲ್ಸಿಗಳ ಅಹವಾಲುಗಳೇನು, ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೆ ಎಐಸಿಸಿಯ ನಾಯಕರು ಮುಂದಾಗುವಂತ ಎಲ್ಲ ಸಾಧ್ಯತೆ ಇದೆ. ರೂಪಾ, ಎಸ್, ಪ್ರಮುಖವಾಗಿ ಮತ್ತೊಂದೇನಪ್ಪಾ ಅಂದ್ರೆ ಬಸವರಾಜ್, ನೋಡಿ, ಈಗಾಗಲೇ ಏನಾಗಿದೆ ಅಂತಂದ್ರೆ ಈ ನಿಗಮ ಮಂಡಳಿಗಳಲ್ಲೇ ಸಚಿವರುಗಳಿಗೂ ಸ್ಥಾನಗಳನ್ನ ಕೊಡಲಾಗಿದೆ, ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗಿದೆ. ಅದರ ಜೊತೆಗೆ ಒಬ್ಬೊಬ್ಬ ಈಗ ಕೆಲವೊಂದಿಷ್ಟು ಸಚಿವರುಗಳು ಬೇರೆ ರೀತಿಯಲ್ಲೂ ಕೂಡ ಬೇರೆ ಬೇರೆ ಅಧಿಕಾರವನ್ನ ನಿಭಾಯಿಸುವಂತದ್ದನ್ನ ಕೂಡ ಕೊಡಲಾಗಿದೆ. ಒಂದು ಬಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಧಿಕಾರ ಹಂಚಿಕೆ ಆಗಿರುವಂತದ್ದು, ಯಾವುದೇ ರೀತಿ ಕೆಲಸ ಕಾರ್ಯದ ವಿಚಾರವಾಗಲ್ಲ. ಸೊ ಹಾಗಾಗಿ ಈ ಬಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಷ್ಟ್ರೀಯ ನಾಯಕರಿಗೆ ಎಂಎಲ್ಸಿಗಳು ಮನವರಿಕೆ ಮಾಡಿಕೊಡಬಹುದಾ ಅನ್ನುವಂಥದ್ದು.
ಖಂಡಿತವಾಗ್ಲೂ ರೂಪ, ಒಂದ್ ಕಡೆ ಈ ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ ಕೂಡ ಕೆಲವಷ್ಟು ನಿಗಮಗಳಿಗೆ ಇನ್ನೂ ಕೂಡ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ, ಸಚಿವರ ಬಳಿಯೇ ಇಟ್ಕೊಂಡಿರ್ತಕ್ಕಂಥದ್ದು. ಕೆಲವಷ್ಟು MLCಗಳು ಅವರ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಪ್ರಮುಖ ನಾಯಕರಿಗೆ ನಿಗಮ ಮಂಡಳಿ ಕೊಡಿಸ್ಬೇಕು ಅನ್ನುವಂತಹ ಪ್ರಯತ್ನ ಪಟ್ಟರು ಸಹಿತ ಅದು ಸಾಧ್ಯವಾಗಿಲ್ಲ. ಅದು ಕೂಡ ಅಸಮಾಧಾನ MLCಗಳಿಗಿದೆ. ಇನ್ನೊಂದು ಕಡೆ ಸಚಿವರ ಬಳಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ಅವರ ಕೆಲಸ ಕಾರ್ಯಗಳು, ಅವರ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಆಗಿರ್ಬೋದು, ಕೆಲವೊಂದಿಷ್ಟು ಮನವಿಗಳಾಗಿರ್ಬೋದು, ಅವುಗಳಿಗೂ ಕೂಡ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ MLCಗಳ ಒಂದು ಅಸಮಾಧಾನ ಇರ್ತಕ್ಕಂಥದ್ದು. ಮತ್ತೆ ಈ ನಡುವೆ ನೀವು ಹೇಳಿದಂತೆ ಒಂದಿಷ್ಟು ಬಣಗಳ ಬಡಿದಾಟ, ಒಂದ್ ಕಡೆ ಪ್ರಮುಖವಾಗಿ CM ಸ್ಥಾನ ತೆಗೆದುಕೊಳ್ಳುವಂತದ್ದಾಗಿರ್ಬೋದು, KPC ಅಧ್ಯಕ್ಷರ ಬದಲಾವಣೆ ಆಗಿರ್ಬೋದು, ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಬಣಗಳ ಬಡಿದಾಟದ ನಡುವೆ ನಮಗೆ ಒಂದ್ ಕಡೆ ಸರ್ಕಾರದಿಂದ ಅನುದಾನ ಕೂಡ ಸಿಗ್ತಾ ಇಲ್ಲ, ಸಚಿವರಿಂದ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ. ಸರ್ಕಾರದ ಮಟ್ಟದಲ್ಲಿ ನಾವು ಯಾವ ರೀತಿಯಾಗಿ ಮುಂದೆ ಕೆಲಸ ಮಾಡಬೇಕು, ಪಕ್ಷ ಸಂಘಟನೆ ಯಾವ ರೀತಿ ತೊಡ್ಕೊಳ್ಬೇಕು, ಯಾರಾದ್ರೂ MLCಗಳ ಹತ್ರ ಮನವಿಯನ್ನ ತೆಗೆದುಕೊಂಡು ಪಕ್ಷದ ಕಾರ್ಯಕರ್ತರಾಗ್ಲಿ ಅಥವಾ ಅವರ ಒಂದು ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂತ ಒಂದು ಜನರಾಗ್ಲಿ ಅವ್ರಿಗೆ ಸಮಸ್ಯೆಗಳು ತಂದಂತ ಸಂದರ್ಭದಲ್ಲಿ ಅದನ್ನ ಬಗೆಹರಿಸುವಂತಹ ಒಂದಿಷ್ಟು ಕಾರ್ಯ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದೇ ಒಂದು ತೀವ್ರ ಅಸಮಾಧಾನಕ್ಕೆ MLCಗಳಿಗೆ ಕಾರಣವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಇವೆಲ್ಲ ಒಂದು ಸಮಸ್ಯೆಗಳು, ಇವೆಲ್ಲ ಒಂದು ಅಸಮಾಧಾನಗಳನ್ನ ಇವತ್ತು ಹೈಕಮಾಂಡ್ ನಾಯಕರ ಮುಂದೆ ಇಡಲಿದ್ದಾರೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.